ಹಾಯ್ ಎಲ್ಲರಿಗೂ, ಎಲ್ಲರೂ ಕೂಡ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮದುವೆಯ ಬಗ್ಗೆ ನೀವು ಪದೇ ಪದೇ ಕನಸನ್ನ ಕಾಣುತ್ತಾ ಇದ್ರೆ ಅದರರ್ಥ ಏನು ಅಂತ ತಿಳಿಯೋಣ. ಕನಸುಗಳು ಅನ್ನುವಂಥದ್ದು ಒಂದು ವಿಚಿತ್ರ ಅಂತಾನೆ ಹೇಳ್ಬೋದು. ಅದು ಕೆಲವೊಮ್ಮೆ ತಲೆಬುಡ ಇಲ್ದೇನೆ ಬರುತ್ತೆ, ಅಂದ್ರೆ ಏನೇನು ಅರ್ಥ ಕೂಡ ಇರಲ್ಲ. ಆದರೂ ಕನಸುಗಳು ನಮಗೆ ಭವಿಷ್ಯದ ಬಗ್ಗೆ ಸೂಚನೆಯನ್ನೇ ನೀಡುತ್ತೆ ಅನ್ನುವಂಥದ್ದು ಬಲವಾದ ನಂಬಿಕೆ. ಒಂದು ವೇಳೆ ನಿಮ್ಮ ಕನಸಲ್ಲಿ ನಿಮ್ಮ ಮದುವೆಯನ್ನ ನೀವು ಮತ್ತೆ ಮತ್ತೆ ನೋಡ್ತಾ ಇದ್ರೆ ಅಥವಾ ಬೇರೆಯವರ ಮದುವೆಯ ಬಗ್ಗೆ ನೀವು ಕನಸನ್ನ ಕಾಣ್ತಾ ಇದ್ರೆ ಅದರರ್ಥ ಏನು ಅಂತ ತಿಳಿಯೋಣ. ನಿದ್ದೆ ಮಾಡುವಾಗ ಕನಸು ಕಾಣುವುದು ಸಾಮಾನ್ಯವಾದ ಒಂದು ಪ್ರಕ್ರಿಯೆ. ಕನಸಿನ ವಿಜ್ಞಾನದ ಪ್ರಕಾರ ಪ್ರತಿಯೊಂದು ಕನಸಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಅರ್ಥವಿರುತ್ತೆ. ಅಂದ್ರೆ ಕೆಲವೊಮ್ಮೆ ದಿನನಿತ್ಯದ ಚಟುವಟಿಕೆಗಳ ಪ್ರಭಾವಕ್ಕೆ ಒಳಗಾಗಿ ಕೆಲವೊಂದು ಕನಸುಗಳು ಬೀಳುತ್ತೆ. ಅಂದ್ರೆ ಅದು ನಮ್ಮ ಮನಸ್ಸಲ್ಲಿದ್ದ ಆಲೋಚನೆ ಆಗಿರುತ್ತೆ. ಇನ್ನು ಕೆಲವೊಮ್ಮೆ ಯಾವುದೇ ದಿನನಿತ್ಯದ ಪ್ರಭಾವವಿಲ್ಲದೆ ಕೆಲವೊಂದು ಕನಸುಗಳು ಬೀಳುತ್ತೆ. ಅದಕ್ಕೆ ಕೆಲವೊಂದು ಬೇರೆನೆ ಅರ್ಥಗಳು ಇರುತ್ತೆ. ಒಂದು, ನಿಮ್ಮ ಮದುವೆಯ ಕನಸು. ನಿಮ್ಮ ಕನಸಲ್ಲಿ ನಿಮ್ಮದೇ ಮದುವೆಯನ್ನ ನೋಡುವುದು ಅಂದ್ರೆ ಅದನ್ನ ಒಳ್ಳೆಯ ಸಂಕೇತ ಅಂತ ಪರಿಗಣಿಸಲಾಗುವುದಿಲ್ಲ. ಇದನ್ನ ಕನಸಿನ ವಿಜ್ಞಾನದ ಪ್ರಕಾರ ನಿಮ್ಮ ಸ್ವಂತ ಮದುವೆಯ ಕನಸು ಭವಿಷ್ಯದಲ್ಲಿ ಸಂಭವಿಸಬಹುದಾದ ಕೆಲವೊಂದು ಬೇಡದ ಘಟನೆಗಳ ಬಗ್ಗೆ ನಿಮ್ಗೆ ಸೂಚನೆಯನ್ನ ನೀಡುತ್ತೆ. ಅದು ಯಾವುದೋ ಅಪಾಯ ಕಾದಿದೆ, ಎಚ್ಚರ ಎನ್ನುವಂತೆ ಇರುತ್ತೆ ಈ ಕನಸು. ಸದ್ಯದ ಬದುಕಿನ ಬಗ್ಗೆ ನಿಮಗಿರುವ ಅಸಹನೆ, ದುಃಖವನ್ನ ಕೂಡ ಇದು ಸೂಚಿಸ್ತಾ ಇರ್ಬೋದು. ನಿಮ್ಮ ಸ್ವಂತ ಮದುವೆಯ ಬಗ್ಗೆ ನೀವು ಕನಸು ಕಂಡಿದ್ದರೆ ನೀವು ಜಾಗರೂಕರಾಗಿರ್ಬೇಕು. ಎರಡು, ಸ್ನೇಹಿತನ ಮದುವೆಯ ಕನಸು. ಇನ್ನು ಕನಸಲ್ಲಿ ನಿಮ್ಮ ಸ್ನೇಹಿತ ಅಥವಾ ಸಂಬಂಧಿಕರ ಮದುವೆಯನ್ನ ನೀವು ನೋಡುವುದು ಅಂದ್ರೆ ಈ ಕನಸನ್ನ ಸಹ ಉತ್ತಮ ಎಂದು ಪರಿಗಣಿಸಲಾಗುವುದಿಲ್ಲ. ನಿಮ್ಮ ಕೆಲಸದಲ್ಲಿ ಕೆಲವು ರೀತಿಯ ಅಡಚಣೆ ಉಂಟಾಗಬಹುದು ಎಂಬುದು ಇದರ ಅರ್ಥ. ಮೂರು, ಮದುವೆಯ ಉಡುಪಿನಲ್ಲಿ ಯಾರನ್ನಾದ್ರೂ ನೋಡುವುದು. ನಿಮ್ಮ ಕನಸಲ್ಲಿ ಮದುವೆಯ ಉಡುಪಿನಲ್ಲಿರುವ ಮಹಿಳೆಯನ್ನ ನೀವು ನೋಡಿದ್ರೆ ಈ ಕನಸನ್ನ ತುಂಬಾ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ. ಇನ್ನು ಕನಸಿನ ಪುಸ್ತಕದ ಪ್ರಕಾರ ಮದುವೆಯ ಉಡುಪಿನಲ್ಲಿ ಮಹಿಳೆಯನ್ನ ನೋಡುವುದು ಅಂದ್ರೆ ಶೀಘ್ರದಲ್ಲಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಂತೋಷ ಬರುತ್ತೆ ಅಂತ ಅರ್ಥ. ನಾಲ್ಕು, ಮರು ಮದುವೆಯ ಕನಸು. ನಿಮ್ಗೆ ಈಗಾಗ್ಲೇ ವಿವಾಹವಾಗಿದ್ದು ನಿಮ್ಮ ಕನಸಲ್ಲಿ ನೀವು ಮತ್ತೆ ಮದುವೆಯಾಗುವುದನ್ನ ನೋಡಿದ್ರೆ ಅದಕ್ಕೂ ವಿಶೇಷ ಅರ್ಥ ಇರುತ್ತೆ. ನಿಮ್ಮ ಮದುವೆಯಲ್ಲಿ ನೀವು ಸಂತೋಷವಾಗಿಲ್ಲ ಎಂದು ಈ ಕನಸು ಸೂಚಿಸುತ್ತೆ. ಈ ರೀತಿಯ ಕನಸು ಭವಿಷ್ಯದಲ್ಲಿ ದಂಪತಿಗಳ ನಡುವೆ ಬರಬಹುದಾದ ಯಾವುದೇ ಅಡಚಣೆಯ ಸಾಧ್ಯತೆಯನ್ನ ತೋರಿಸುತ್ತೆ. ಐದು, ನಿಮ್ಮ ಮದುವೆಯ ಮೆರವಣಿಗೆಯ ಬಗ್ಗೆ ಕನಸು. ಒಬ್ಬರ ಸ್ವಂತ ಮದುವೆಯ ಮೆರವಣಿಗೆಯನ್ನ ಕನಸಲ್ಲಿ ನೋಡುವುದು ತುಂಬಾ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ. ಅಂತಹ ಕನಸು ಸಮಾಜದಲ್ಲಿ ನಿಮ್ಮ ಗೌರವವನ್ನ ಹೆಚ್ಚಿಸುತ್ತೆ ಎಂದು ಹೇಳುತ್ತೆ. ಮುಂಬರುವ ಸಮಯದಲ್ಲಿ ನಿಮ್ಮ ಸಾಮಾಜಿಕ ನೆಟ್ವರ್ಕ್ ನ ವ್ಯಾಪ್ತಿಯು ಹೆಚ್ಚಾಗುತ್ತೆ. ಇದರಿಂದಾಗಿ ಮುಂಬರುವ ಸಮಯದಲ್ಲಿ ನೀವು ಪ್ರಯೋಜನವನ್ನ ಪಡೆಯುತ್ತೀರಿ ಅಂತ ಅರ್ಥ ಮಾಡಿಕೊಳ್ಬಹುದು. ಕೊನೆಯದಾಗಿ, ಸಂಗಾತಿಯ ಹೊರತಾಗಿ ಬೇರೊಬ್ಬರನ್ನ ವಿವಾಹವಾಗುವ ಕನಸು. ನಿಮ್ಮ ಸಂಗಾತಿಯ ಹೊರತಾಗಿ ಕನಸಲ್ಲಿ ಮತ್ಯಾರನ್ನ ವಿವಾಹವಾದಂತೆ ಕಂಡರೆ ನೀವು ನಿಮ್ಮ ಸಂಬಂಧದಲ್ಲಿ ತೃಪ್ತಿಯನ್ನ ಹೊಂದಿಲ್ಲ ಅಂತ ಹೇಳ್ಬೋದು. ಸಂಗಾತಿಯಿಂದ ನೀವು ಇನ್ನೂ ಹೆಚ್ಚಿನದನ್ನ ಬಯಸುತ್ತಿದ್ದೀರಾ ಮತ್ತು ಅದು ನಿಮ್ಗೆ ದೊರೆಯದೆ ದುಃಖಿತರಾಗಿದ್ದೀರಾ ಅಂತ ಹೇಳ್ಬೋದು. ಕನಸಲ್ಲಿ ನೀವು ಕಾಣುವ ವ್ಯಕ್ತಿಯ ಗುಣಗಳನ್ನ ನಿಮ್ಮ ಸಂಗಾತಿಯಿಂದ ನಿರೀಕ್ಷಿಸುತ್ತಿದ್ದೀರಿ ಅಂತಾನೆ ಹೇಳ್ಬಹುದು.